ವಿಜಯಪುರ ವಿಜ್ಞಾನ ವಸ್ತು ಪ್ರದರ್ಶನವು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ, ಸೃಜನಶೀಲತೆ ಮತ್ತು ಪ್ರಾಯೋಗಿಕ ಜ್ಞಾನವನ್ನು ಬೆಳೆಸುವ ಅತ್ಯುತ್ತಮ ವೇದಿಕೆಯಾಗಿದೆ ಎಂದು ಪುರಸಭೆ ಅಧ್ಯಕ್ಷರಾದ ಭವ್ಯ ಎಸ್. ಮಹೇಶ ಹೇಳಿದರು. ವಿಜಯಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರಾಥಮಿಕ ಎಂಪಿಜಿಎಸ್ ಶಾಲೆಯಲ್ಲಿ ಏರ್ಪಡಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇದು ಪಠ್ಯಪುಸ್ತಕದ ಸಿದ್ಧಾಂತಗಳನ್ನು ವಾಸ್ತವಿಕ ಮಾದರಿಗಳ ಮೂಲಕ ಅರ್ಥಮಾಡಿಕೊಳ್ಳಲು, ಸಂಶೋಧನಾ ಕೌಶಲ್ಯಗಳನ್ನು ಉತ್ತೇಜಿಸಲು ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನದ ಬಗ್ಗೆ ಜಾಗೃತಿ ಮೂಡಿಸಲು ಸಹಾಯ ಮಾಡುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಸತ್ಯನಾರಾಯಣ, ಶಾಲೆಯ ಮುಖ್ಯ ಶಿಕ್ಷಕ ಮನೋಹರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಾದ ಶಿಲ್ಪಾಜಿತ್, ಶಾಲೆಯ ಶಾಲಾ ಶಿಕ್ಷಕರು, ಶಾಲೆಯ ವಿದ್ಯಾರ್ಥಿನಿಯರು ಹಾಜರಿದ್ದರು. ಶಾಲಾ ಮಕ್ಕಳಿಂದ ವಿವಿಧ ಬಗೆಯ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು, ಅಗ್ನಿಶಾಮಕ ದಳದಿಂದ ಅಗ್ನಿ ಅನಾಹುತಗಳ ಬಗ್ಗೆ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಏನೋ ಅವರು ನಿಮಗೆ ಲಿಟ್ಮಸ್ ಅಂತ ತಿಳಿಯೋದೇ ಇಲ್ಲ. ಮಕ್ಕಳು ಅಷ್ಟು ಸಣ್ಣಗೆ ಯಾಕೆ ಮಾಡ್ತಾರೆ ಅಂದರೆ ಅಷ್ಟು ದಿಗ್ಲು ಬೈದರೆ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಹೆಣ್ಮಕ್ಳ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಆಯೋಜಿಸಿದ್ದಾರೆ. ಇವಾಗ ನಾವು ಆಗಲಿ ನಮ್ಮ ಸದಸ್ಯರಾದ ಶಿಲ್ಪ ಅವರು, ನಮ್ಮ CO ಸಾಹೇಬರು ಸತ್ಯನ ಎಲ್ಲ ಬಂದು ವೀಕ್ಷಣೆ ಮಾಡಿದ್ವಿ. ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಮೂಢನಂಬಿಕೆಯಿಂದ ಹೊರಗೆ ಬರಲಿ ಅಂತ ಸೈನ್ಸ್ ಎಕ್ಸಿಬಿಷನ್ ಆಯೋಜಿಸಿದ್ದಾರೆ ನಮ್ಮ ಹೆಡ್ ಮಾಸ್ಟರ್ಸರು. ಅದು ನಮಗೂ ಮಾಹಿತಿ ಗೊತ್ತಾಗಬೇಕಲ್ವಾ, ಆಚೆ ಪ್ರಪಂಚ ಏನೇನು ಸುಳ್ಳು ಮಾಹಿತಿ ಕೊಡ್ತಾ ಇದೆ, ಪವಾಡಗಳು ಅದು ಇದು ಅಂತ ನೋಡಿದ್ರೆ ಮಕ್ಕಳೇ ಮಾಡಿ ತೋರಿಸ್ತಾ ಇದ್ದಾರೆ. ಆ ಥರ ಚಿಕ್ಕ ವಯಸ್ಸಿಂದನೇ ಪೇರೆಂಟ್ಸ್ಗಾಗಲಿ ಎಲ್ಲ ನಾಗರಿಕರಿಗೆ ತಿಳುವಳಿಕೆ ಮೂಡೋ ಬರದಲ್ಲಿ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಇನ್ನಷ್ಟು ಮಕ್ಕಳು ಬೆಳಿಬೇಕು, ಇನ್ನಷ್ಟು ಮೂಢನಂಬಿಕೆಯಿಂದ ಆಚೆ ಬರಬೇಕು. ಮಕ್ಕಳು ಚಿಕ್ಕ ವಯಸ್ಸಿಂದ ಏನು ಸೈನ್ಸ್ ಎಕ್ಸಿಬಿಷನ್ ಆಗಲಿ ಪ್ರತಿಯೊಂದು ಪಾರ್ಟಿಸಿಪೇಟ್ ಮಾಡಬೇಕು. ಯಾಕಂದರೆ ಅವ್ರಿಗೆ ಪ್ರಾಕ್ಟಿಕಲ್ ಯಾವುದು, ಥಿಯರಿ ಯಾವುದು ಅಂತ ಈ ವಯಸ್ಸಿಂದನೇ ಗೊತ್ತಾಗಬೇಕು. ದೊಡ್ಡವರಾದ್ಮೇಲೆ ಮೂಢನಂಬಿಕೆ ಒಳಗಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ನಮ್ಮ ವಿಜಯಪುರ ಪಟ್ಟಣದ ಒಂದು ಮಾದರಿ ಪ್ರೌಢಶಾಲೆಯಲ್ಲಿ ಇವತ್ತು ಸೈನ್ಸ್ ಎಕ್ಸಿಬಿಷನನ್ನು ಆಯೋಜನೆ ಮಾಡಿದ್ದಾರೆ ಟೀಚರ್ಸು. ತುಂಬ ಸಂತೋಷವಾಯಿತು. ಯಾಕಂದರೆ ಈ ಒಂದು ಕಾಲದಲ್ಲಿ ಮಕ್ಕಳನ್ನು ಆ ಮಟ್ಟಕ್ಕೆ ಈ ಮೊಬೈಲು ಇರುವಂತಹ ಈ ಕಾಲದಲ್ಲಿ ಅವ್ರದ್ದೇ ಆದಂತಹ ಒಂದು ಸೈನ್ಸಲ್ಲಿ ಒಂದು ವಿಶಿಷ್ಟವಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಪ್ರಯೋಗವನ್ನು ಮಾಡಿ ಮತ್ತು ಈ ಸ್ಕೂಲಿನ ಒಂದು ಟೀಚರ್ಸ್ಗೂ ಮತ್ತು ಪೇರೆಂಟ್ಸ್ಗೂ ನಮಗೂ ಸ್ಫೂರ್ತಿದಾಯಕವಾಗಿದ್ದಾರೆ. ಜೀವನದಲ್ಲೂ ಉತ್ತಮವಾದಂತಹ ಆ ಥರ ಒಂದು ಪ್ರಯೋಗ ಮುಖಾಂತರ ಒಂದು ದೇಶಕ್ಕೆ ಆಗಿರಲಿ, ನಮ್ಮ ರಾಜ್ಯಕ್ಕಾಗಿರಲಿ, ಇಡೀ ಪ್ರಪಂಚಕ್ಕಾಗಿರಲಿ ಒಳ್ಳೆಯ ಒಂದು ಸೈನ್ಸ್ ಇದರಲ್ಲಿ ಒಂದು ಸಂಶೋಧನೆಯಲ್ಲಿ ಅವರು ಮುಂದೆ ಬರಲಿ ಅಂತ ಆಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಒಳ್ಳೆಯ ಎಕ್ಸಿಬಿಷನ್ ಅರೇಂಜ್ ಮಾಡಿದ್ದಕ್ಕೆ ಎಲ್ರಿಗೂ ಅಭಿನಂದನೆಗಳು. ಅದೇ ರೀತಿ ನಮ್ಮ ಮೇಡಮ್ ಅವರು ಆಗಮಿಸಿದ್ದಾರೆ, ಅಧ್ಯಕ್ಷರು ಅದು ಭವ್ಯ ಮೇಡಮ್ ಅವ್ರಿಗೂ ಅಭಿನಂದನೆಗಳು. ಮತ್ತು ನಮ್ಮ ಶಿಲ್ಪಾಜಿತ್ ಈ ಒಂದು ವಾರ್ಡ್ ಸದಸ್ಯರಿದ್ದಾರೆ, ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ಎಲ್ರಿಗೂ ನಮ್ಮನ್ನು ಕರೆಸಿ ಒಂದು ವೀಕ್ಷಣೆ ಮಾಡೋದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.